ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಮಕರ ರಾಶಿಯವರಿಗೆ ಸಿಕ್ಕಿರ್ತಕ್ಕಂಥ ಆ ಅದ್ಭುತವಾದಂತಹ 6 ವರಗಳ ಲಾಭ ಹೇಗಿದೆ? ಇವರ ಜೀವನದಲ್ಲಿ ಇವರು ಹೇಗಿರ್ತಾರೆ? ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ? ಯಾವ ಯೋಗ ಸಂಗಮ ಈ ರಾಶಿಯವರಿಗೆ ಶುಭವನ್ನ ತರ್ತದೆ? ಅಶುಭ ಹೇಗಿದೆ? ಅಶುಭ ಕಾರಣಗಳಿಗೆ ಒಂದಷ್ಟು ಪರಿಹಾರಗಳು ಸಿಗುತ್ತಾ? ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ದು ಕೂಡ ಮಕರ ರಾಶಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮಕರ ರಾಶಿಯವರಿಗೆ ಇದೀಗ ಬದುಕು ಬಂಗಾರವಾಗ್ತಕ್ಕಂಥ ಸುಯೋಗ ನಿರ್ಮಾಣವಾಗ್ತಾ ಇದ್ದು ಈ ರಾಶಿಯವರ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಸಾಕಷ್ಟು ಲಾಭಗಳನ್ನ ಇವರು ಕಾಣ್ತಾರೆ. ಕೋಟ್ಯಾಧಿಪತಿಯಾಗುವ ಎಲ್ಲ ಯೋಗಗಳು ಕೂಡ ಗೋಚರಿಸ್ತಾ ಇತ್ತು. ಇವರಿಗೆ ಶನಿ ಬಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಇನ್ನು ನಿಮ್ಮ ಕೆಲಸದ ಗುಣಮಟ್ಟಕ್ಕೆ ನೀವು ಗಮನವನ್ನ ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಗೆ ಮನ್ನಣೆ ಸಿಗುತ್ತೆ. ಆದಾಯದಲ್ಲಿ ಹೆಚ್ಚಳದ ಬಲವಾದ ಸಾಧ್ಯತೆಗಳಿದ್ದು ಹೊಸ ಆದಾಯದ ಮೂಲಗಳು ಸಹ ತೆರೆದುಕೊಳ್ಳುತ್ತೆ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಇದ್ದು ಹಳೆಯ ಶತ್ರು ಅಥವಾ ಪ್ರತಿಸ್ಪರ್ಧಿಯೊಂದಿಗೆ ನಡೀತಿರ್ತಕ್ಕಂಥ ವಿವಾದ ಈ ಸಂದರ್ಭದಲ್ಲಿ ಪರಿಹರಿಸಲ್ಪಡುತ್ತೆ. ಇದು ನಿಮ್ಮ ಪರವಾಗುತ್ತೆ. ನೀವು ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಾ. ಬಾಕಿ ಇರತಕ್ಕಂಥ ಕೆಲಸವು ಈಗ ವೇಗವಾಗಿ ಮುಂದುವರಿಯುತ್ತೆ. ಕುಟುಂಬದಲ್ಲಿ ಒಬ್ಬ ಸದಸ್ಯರ ಯಶಸ್ಸಿನ ಬಗ್ಗೆ ನಿಮ್ಗೆ ಕೆಲವು ಒಳ್ಳೆಯ ಸುದ್ದಿ ಸಿಗುತ್ತೆ ಅಂತ ಹೇಳಬಹುದು. ಜೊತೆಗೆ ನೀವು ಈ ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಮತ್ತು ಪ್ರಗತಿಯಿಂದಾಗಿ ನಿಮ್ಮ ಜೀವನ ಶೈಲಿ ಬದಲಾಗುತ್ತೆ. ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಪ್ರಗತಿಯ ಸ್ಪಷ್ಟ ಲಕ್ಷಣಗಳು ಗೋಚರಿಸ್ತಾ ಇದೆ. ಪ್ರಯಾಣವು ಯೋಜನೆಗಳನ್ನ ತರುತ್ತೆ. ವ್ಯಾಪಾರ ಪ್ರಯಾಣವು ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆಗೆ ಅವಕಾಶವನ್ನು ಒದಗಿಸುತ್ತೆ. ಖರ್ಚುಗಳನ್ನ ಕಡಿತಗೊಳಿಸುವ ಪ್ರವೃತ್ತಿ ಹೆಚ್ಚಾಗುತ್ತೆ. ಅನಗತ್ಯ ಖರ್ಚಿನ ಮೇಲೆ ನೀವು ನಿಯಂತ್ರಣದಿಂದಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹಳೆಯ ಕಾಯಿಲೆಗಳು ಏನಿರುತ್ತೆ ಅದರಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ. ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಹೂಡಿಕೆಗೆ ಇದು ಒಳ್ಳೆಯ ಸಮಯ, ಆದ್ರೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ನೀವು ಶನಿಯ ಒಂದು ಹಿಮ್ಮುಖ ಕೃಪೆಯಿಂದಾಗಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳಿದ್ದು ಪರೀಕ್ಷೆಗಳಲ್ಲಿ ಯಶಸ್ಸು ಅಥವಾ ವೃತ್ತಿ ಜೀವನದಲ್ಲಿ ಪ್ರಗತಿಯಂತಹ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಒಳ್ಳೆಯ ಸುದ್ದಿ ಮನಸ್ಸನ್ನ ಸಂತಸವಾಗಿರಿಸುತ್ತೆ. ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಬಲವಾಗುತ್ತೆ. ಹಣಕಾಸಿನ ಲಾಭದಿಂದಾಗಿ ಸ್ಥಗಿತಗೊಂಡ ಕೆಲಸವು ವೇಗವನ್ನು ಪಡೆಯುತ್ತೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಯೋಜನೆಗಳು ಈಗ ನಿರ್ದಿಷ್ಟ ರೂಪವನ್ನು ಪಡೆದುಕೊಳ್ತವೆ. ಯಾವುದಾದ್ರೂ ಹಳೆಯ ಚಿಂತೆ ಅಥವಾ ಕೌಟುಂಬಿಕ ಉದ್ವಿಗ್ನತೆ ಈಗ ಕೊನೆಗೊಳ್ಳುತ್ತೆ. ಈ ಸಮಯದಲ್ಲಿ ಮಾಡಿದ ಪ್ರಯತ್ನಗಳು ಭವಿಷ್ಯದಲ್ಲಿ ಉತ್ತಮ ಯಶಸ್ಸನ್ನ ತಂದುಕೊಡುತ್ತೆ. ಆದ್ದರಿಂದ ಅವಕಾಶಗಳನ್ನ ಕಳೆದುಕೊಳ್ಳೋಕೆ ಬಿಡಬೇಡಿ. ಇನ್ನು ಶನಿ ಮಹಾರಾಜನು ಲಾಭ ಮತ್ತು ವ್ಯಯ ಮನೆಯ ಅಧಿಪತಿಯಾಗಿದ್ದು ಲಗ್ನ ಮನೆಯಲ್ಲಿ ಹಿಮ್ಮುಖನಾಗಿದ್ದಾನೆ. ಈ ರಾಶಿ ಚಕ್ರದಲ್ಲಿ ಶನಿ 7.5 2ನೇ ಹಂತ ನಡೀತಾ ಇದ್ದು ಶನಿಯು ಹಿಮ್ಮುಖವಾಗಿರೋದ್ರಿಂದ ನಿಮ್ಗೆ ನಕಾರಾತ್ಮಕತೆಯಲ್ಲಿ ಸ್ವಲ್ಪ ಇಳಿಕೆ ಕಂಡು ಬರುತ್ತೆ. ಈ ರಾಶಿ ಚಕ್ರದ ಜನರು ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನ ಪಡೆದುಕೊಳ್ತಾರೆ. ಜೀವನದಲ್ಲಿ ನಡೀತಿರ್ತಕ್ಕಂಥ ಯಾವುದೇ ದೊಡ್ಡ ಸಮಸ್ಯೆಗೆ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು. ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರ್ತೀರಿ. ಸಂತೋಷವು ನಿಮ್ಮೊಳಗೆ ಉಳಿಯುತ್ತೆ. ಆದ್ರೆ ಯಾವುದೇ ಕೆಲಸವನ್ನ ಆತುರದಿಂದ ಮಾಡೋದನ್ನ ತಪ್ಪಿಸಿ. ಇದು ಮಾಡ್ತಿರುವ ಕೆಲಸವನ್ನ ಹಾಳು ಮಾಡಿಬಿಡುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಭರ್ಜರಿ ಅದೃಷ್ಟ ಸಿಗ್ತಾ ಇರೋದ್ರ ಜೊತೆಗೆ ನೀವು ವೃತ್ತಿ ಜೀವನ, ವ್ಯಾಪಾರ, ಶಿಕ್ಷಣ ಮತ್ತೆ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ವೃದ್ಧರಾಗ್ತೀರಾ ಅಥವಾ ವೃದ್ಧಿ ಯೋಗವನ್ನ ಕಾಣ್ತೀರಾ ಅಂತ ಹೇಳಬಹುದು. ಅತ್ಯಂತ ಹೆಚ್ಚಿನ ಶುಭ ಫಲಗಳು ನಿಮ್ಗೆ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ. ಪಿತ್ರಾರ್ಜಿತ ಸಂಪತ್ತಿನಿಂದ ನೀವು ಲಾಭವನ್ನ ಕಾಣ್ತೀರಾ. ಧನ ಲಾಭವನ್ನ ಪಡೆಯುವ ಯೋಗ ಇದೆ. ಈ ಅವಧಿಯಲ್ಲಿ ನಿಮ್ಮ ಮಾತು ಬಹಳಷ್ಟು ಪ್ರಭಾವಶಾಲಿ ಆಗಿರುತ್ತೆ. ಇದರಿಂದಾಗಿ ಕೆಲಸದ ಸ್ಥಳ ಮತ್ತು ಸಾಮಾಜಿಕ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಗೌರವ ಮತ್ತು ಖ್ಯಾತಿಯನ್ನ ಗಳಿಸ್ತೀರಾ. ನಿಮ್ಮ ಮಾತುಗಳನ್ನ ಉತ್ತಮ ರೀತಿಯಾಗಿ ಪ್ರಸ್ತುತಪಡಿಸ್ತೀರಾ. ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರ ವಿಸ್ತರಣೆ ಮಾಡ್ಲಿಕ್ಕೆ ಸಾಕಷ್ಟು ಲಾಭಗಳು ಸಿಗ್ತಾ ಹೋಗುತ್ತೆ. ಪಾಲುದಾರಿಕೆಯಿಂದ ಲಾಭವನ್ನ ಪಡೆದುಕೊಳ್ತೀರಾ. ಹೊಸ ಯೋಜನೆಯಲ್ಲಿ ಲಾಭವನ್ನ ಕಾಣ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ಹೆಚ್ಚು ಹಣವನ್ನ ಖರ್ಚು ಮಾಡ್ತೀರಾ. ಆದ್ರೆ ಖರ್ಚಿನಿಂದ ನೀವು ಮಾನಸಿಕ ಶಾಂತಿಯನ್ನ ಹೊಂದುತ್ತೀರಾ.
ನಿಮ್ಮ ಜಾತಕದ ಮೊದಲನೇ ಮನೆ ಅಂದ್ರೆ ಲಗ್ನದ ಮನೆಯಲ್ಲಿ ಶನಿಯ ಒಂದು ಯೋಗ ರೂಪುಗೊಂಡಿರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ಸಂವಹನ ಕೌಶಲ್ಯದಲ್ಲಿ ಸಾಕಷ್ಟು ವೃದ್ಧಿಯನ್ನ ಕಾಣ್ತೀರಾ. ಕೆಲಸ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಮಾತಿನಲ್ಲಿ ಮಾಧುರ್ಯ ಇರುತ್ತೆ. ನೀವು ಸಾಕಷ್ಟು ಪ್ರಭಾವಶಾಲಿ ಆಗಿರೋದ್ರಿಂದ ಕೆಲಸದ ಸ್ಥಳದಲ್ಲಿ ನೀವು ನಿಮ್ಮ ಮಾತನ್ನ ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ. ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಶಿ ಜನರು ಹೊಸ ಪಾಲುದಾರರು ಅಥವಾ ಯೋಜನೆಗಳನ್ನು ಪಡೆದುಕೊಳ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ ಬಹಳಷ್ಟು ವೃದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಓದಿನಲ್ಲಿ ಯಶಸ್ಸು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಉತ್ತಮ ಫಲ ದೊರಕುವ ಸಂಭವ ಇದೆ ಅಂತ ಹೇಳಬಹುದು. ಮನೆಯ ಆದಾಯ, ಸಾಮಾಜಿಕ ಸಂಪರ್ಕ ಮತ್ತು ನಿಮ್ಮ ಆಸೆಗಳ ಈಡೇರಿಕೆಯೊಂದಿಗೆ ಸಂಬಂಧವನ್ನ ಹೊಂದಿದ್ದು, ಈ ಯೋಗದ ಪ್ರಭಾವದಿಂದಾಗಿ ಈ ರಾಶಿಯ ಜನರಿಗೆ ಆರ್ಥಿಕ ಲಾಭ ಇದೆ. ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುತ್ತೆ. ನಿಮ್ಗೆ ಧನ ಲಾಭವಾಗುವ ಯೋಗ ಇದ್ದು, ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನ ಎಲ್ಲರೂ ಕೂಡ ಹೊಗಳುತ್ತಾರೆ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಪಡೆದುಕೊಳ್ತೀರಾ. ಈ ಅವಧಿಯಲ್ಲಿ ನಿಮ್ಗೆ ಬಡ್ತಿ ದೊರಕುತ್ತೆ. ಹಾಗೇನೆ ಹೊಸ ಜವಾಬ್ದಾರಿ ಲಭಿಸುವ ಅವಕಾಶ ಕೂಡ ಇದೆ. ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗುತ್ತೆ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳನ್ನ ಭೇಟಿ ಆಗ್ತೀರಾ. ಈ ಅವಧಿಯಲ್ಲಿ ಹೂಡಿಕೆ ಮತ್ತು ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಸಾಕಷ್ಟು ಶುಭವಾಗುತ್ತೆ. ಇನ್ನು ನಿಮ್ಮ ಕೆಲಸದಲ್ಲಿ ಪ್ರಗತಿ, ಬಡ್ತಿ ಮತ್ತು ಹೊಸ ಅವಕಾಶಗಳನ್ನ ನೀವು ಪಡ್ಕೊಳ್ತೀರಾ. ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಶಿ ಜನರು ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನ ಶುರು ಮಾಡಬಹುದು ಮತ್ತು ವ್ಯಾಪಾರವನ್ನು ವಿಸ್ತರಿಸಲಿಕ್ಕೆ ಹೊಸ ಅನುಕೂಲಕರ ವಾತಾವರಣ ದೊರಕುತ್ತೆ. ಕೆಲಸವನ್ನು ಮಾಡುವ ಶೈಲಿ ಮತ್ತು ನಾಯಕತ್ವದ ಸಾಮರ್ಥ್ಯ ಈ ಸಮಯದಲ್ಲಿ ವೃದ್ಧಿಯಾಗುತ್ತೆ. ಇದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಆಕರ್ಷಣೀಯ ಕೇಂದ್ರ ಬಿಂದು ಆಗ್ತೀರಾ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಅಥವಾ ವಿದೇಶದಲ್ಲಿ ಓದಬೇಕಂದ್ಕೊಂಡಿರೋರಿಗೆ ಈ ಸಮಯ ಅನುಕೂಲಕರವಾಗಿರೋದ್ರಿಂದ ಈ ಅವಧಿಯಲ್ಲಿ ಧಾರ್ಮಿಕ ಅಥವಾ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ ಮಾನಸಿಕ ನೆಮ್ಮದಿಯನ್ನ ನೀವು ಕಂಡುಕೊಳ್ತೀರಾ ಅಂತಲೇ ಹೇಳಬಹುದು. ಜೊತೆಗೆ ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ. ನಿಮ್ಮ ಲಕ್ಕೆ ಈ ಸಂದರ್ಭದಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಬಹುದು. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿ ನೀವು ಹೆಚ್ಚು ಸಬಲೀಕರಣ ಮತ್ತು ಪ್ರೇರಿತರಾಗ್ತೀರಾ. ನಿಮ್ಮ ಆಲೋಚನೆ, ಮಾತಿನಲ್ಲಿ ಸ್ಪಷ್ಟತೆ ಇರುತ್ತೆ. ಇತರರ ಮೇಲೆ ಇದು ಉತ್ತಮ ಪರಿಣಾಮವನ್ನ ಬೀರುತ್ತೆ. ಆರ್ಥಿಕ ಲಾಭದ ಸಾಧ್ಯತೆ ಇದ್ದು ನೀವು ಬಾಕಿ ಇರುವ ಹಣವನ್ನ ಪಡಿಬಹುದು ಅಥವಾ ಹೂಡಿಕೆಯಿಂದ ಲಾಭ ಪಡೆದುಕೊಳ್ಬಹುದು. ವೃತ್ತಿ ಜೀವನದ ವಿಷಯದಲ್ಲಿ ನೀವು ಯಾವುದೇ ಕಠಿಣ ಪರಿಶ್ರಮ ಮಾಡಿದ್ರೂ ಅದರ ಫಲಿತಾಂಶವನ್ನ ತಕ್ಷಣವೇ ಬರಲು ಪ್ರಾರಂಭ ಆಗುತ್ತೆ. ವ್ಯಾಪಾರ ಮಾಡ್ತಕ್ಕಂಥ ಪಾಲುದಾರಿಕೆಯಲ್ಲಿ ಯಶಸ್ಸನ್ನ ಪಡಿಬಹುದು. ಅವಿವಾಹಿತರು ಆಹ್ಲಾದಕರ ದಾಂಪತ್ಯ ಸುಖವನ್ನ ಈ ಸಂದರ್ಭದಲ್ಲಿ ಕಾಣ್ತಾರೆ. ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಈ ಸಮಯ ನಿಮ್ಗೆ ಸಕಾರಾತ್ಮಕ ಪರಿಹಾರಗಳನ್ನ ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ತಂತ್ರಗಳನ್ನ ಇರುವಂತೆ ಮಾಡುತ್ತೆ. ಜೊತೆಗೆ ನೀವು ಈ ಸಂದರ್ಭದಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅವಕಾಶಗಳನ್ನ ಪಡ್ಕೊಳ್ತೀರಾ. ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿಗೆ ಅವಕಾಶಗಳು ಸಿಗುತ್ತೆ. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳು, ಸಹೋದ್ಯೋಗಿಗಳಿಂದ ನಿಮ್ಗೆ ಬೆಂಬಲ ಸಿಗ್ತಾ ಹೋಗುತ್ತೆ. ನೀವು ಇದರಿಂದ ಯಶಸ್ಸು ಮತ್ತು ಮೆಚ್ಚುಗೆಯನ್ನ ಪಡ್ಕೊಳ್ತೀರಾ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗೋದ್ರ ಜೊತೆಗೆ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಪ್ರಯೋಜನಗಳನ್ನ ತಂದುಕೊಡುತ್ತೆ. ವ್ಯವಹಾರದಲ್ಲಿ ವಿಸ್ತರಣೆ ಮತ್ತು ಉತ್ತಮ ಆದಾಯದ ಲಕ್ಷಣಗಳು ಗೋಚರವಾಗ್ತಾ ಇದ್ದು, ನೀವು ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ಹೂಡಿಕೆಯನ್ನ ಹಿಂದೆ ಶುರು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಭವಿಷ್ಯದಲ್ಲಿ ನಿಮ್ಗೆ ದ್ವಿಗುಣ ಲಾಭ ಸಿಗ್ತಾ ಹೋಗುತ್ತೆ. ಅಲ್ಲದೆ ವಿಶೇಷವಾಗಿ ನಿಮ್ಮ ಹತ್ತಿರದ ಸ್ನೇಹಿತರು ನಿಮ್ಗೆ ಪ್ರಭಾವಶಾಲಿ ವ್ಯಕ್ತಿಗಳನ್ನ ಭೇಟಿ ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಜೊತೆಗೆ ನಿಮ್ಮ ಗೌರವ, ಖ್ಯಾತಿಯಲ್ಲಿ ಇದು ವೃದ್ಧಿಯಾಗುತ್ತೆ. ಸಾಮಾಜಿಕ ಕೆಲಸಗಳನ್ನ ಮಾಡುವ ಜನರು ಪದವಿ ಮತ್ತು ಪ್ರತಿಷ್ಠೆಯನ್ನ ಪಡ್ಕೊಳ್ತಾರೆ. ಇನ್ನು ನಿಮ್ಮ ಮನೆಯ ಹಿರಿಯ ಸಹೋದರ, ಸಹೋದರಿಯರ ಸಂಪೂರ್ಣ ಸಹಕಾರ ದೊರಕೋದ್ರಿಂದ ನಿಮ್ಮ ಆತ್ಮಬಲ ವೃದ್ಧಿಯಾಗುತ್ತೆ. ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು, ಇವುಗಳನ್ನ ಅನುಸರಿಸಿ ನಡೆದ್ರೆ ಖಂಡಿತವಾಗಿಯೂ ಕೂಡ ಲಾಭ ನಿಮ್ಮದಾಗುತ್ತೆ. ಧನ್ಯವಾದಗಳು.